ನಮಸ್ಕಾರ. ಇವತ್ತು ನಮ್ಮ ನಗರ ಶಿರಾದಲ್ಲಿ ಗಾರ್ಡಿಯನ್ ಮೊಹಲ್ಲಾ ಅಜ್ಮತುಲ್ಲಾ ಖಾನ್ ರವರ ಮನೆ ಮುಂಭಾಗ ಇದು ಪೊಲೀಸ್ ಪಬ್ಲಿಕ್ ಪ್ರೆಸ್ ಆರ್ಮಿ ವತಿಯಿಂದ ಕನ್ನಡಕ ಟೆಸ್ಟಿಂಗು ಹಾಗೂ ಕನ್ನಡಕ ವಿತರಣೆ, ಅದರ ಜೊತೆಯಲ್ಲಿ ಯಾರಿಗೆ ಅವಶ್ಯಕತೆ ಇದೆಯಾ ಆಪರೇಷನ್ ಮಾಡೋದು ಅದು ಸಹ ಉಚಿತವಾಗಿ ನೀಡಲಾಗ್ತಾ ಇದೆ. ಇದು ಬಹಳ ಸಂತೋಷದ ಸುದ್ದಿ. ನನ್ನ ವಾರ್ಡಿನ ಸದಸ್ಯನಾಗಿ ನನ್ನನ್ನು ಆಹ್ವಾನಿಸುವಾಗ ನಾನು ಶಬೀನಾ ಖಾನಂ ಅವರಿಗೆ ಕೇಳಿದೆ, ಇದು ಏನು ಪೊಲೀಸ್ ಪಬ್ಲಿಕ್ ಪ್ರೆಸ್ ಏನು ಅಂತ. ಇದು ಒಂದು ಸಂಘಟನೆ. ಈ ಸಂಘಟನೆ ವತಿಯಿಂದ ಅನೇಕ ಕಾರ್ಯಕ್ರಮಗಳು ನಾವು ಮುಂದಿನ ದಿನಗಳಲ್ಲಿ ಮಾಡಬೇಕಂತ ಇದ್ದೀವಿ. ಅದು ಐ ಕ್ಯಾಂಪ್ ಆಗಲಿ, ಹಾಸ್ಪಿಟಲ್ ಕೋಆರ್ಡಿನೇಷನ್ ಮುಖಾಂತರ ನಾವು ಹೆಲ್ತ್ ಕ್ಯಾಂಪ್ ಆಗಲಿ, ಆಶ್ರಮ ವಿಸಿಟು, ಅನ್ನ ಸಂತರ್ಪಣೆ, ಇಂಥವೆಲ್ಲ ಅನೇಕ ಕಾರ್ಯಕ್ರಮಗಳು ಜನರಿಗಾಗಿ ಜನರಿಗೋಸ್ಕರ ಅಂತ ನಾವು ಒಳ್ಳೆಯ ರೀತಿಯಿಂದ ನಾವು ಮಾಡಬೇಕಂತಕ್ಕಂಥ ಹೊರಟಿದ್ದೀವಿ, ಮಾಡ್ತೀವಿ. ಇದಕ್ಕೆ ನಿಮ್ಮದೆಲ್ಲ ಸಾಥ್ ಬೇಕು, ನಿಮ್ಮ ಸಹಕಾರ ಬೇಕು. ನೀವು ವಾರ್ಡ್ ಕೌನ್ಸಿಲರ್ ಆಗಿ ಮುಂದೆ ಬಂದು ನೀವು ಚೀಫ್ ಗೆಸ್ಟ್ ಆಗಿ ನೀವು ಈ ಕಾರ್ಯಕ್ರಮಕ್ಕೆ ಯಶಸ್ವಿಗೊಳಿಸಬೇಕು ಅಂತ ಕೇಳ್ಕೊಂಡಾಗ 100ಕ್ಕೆ 100 ನಾನು ಬರ್ತೀನಿ. ಇಂಥ ಕಾರ್ಯಕ್ರಮ ಮಾಡಿ. ಭಾಳ ಬಡವರಿದ್ದಾರೆ, ಬಿಡಿ ಕಾರ್ಮಿಕರಿದ್ದಾರೆ, ಎಲ್ಲೋ ಒಂದು ಕಡೆ ಅವ್ರಿಗೆ ಅನುಕೂಲ ಆಗುತ್ತೆ. ನೀವು ಒಂದು ಟೆಸ್ಟ್ ಮಾಡಿ ಕೊಟ್ಟರೆ ಅವ್ರಿಗೊಂದು ಕರ್ನಾಟಕದಿಂದ ಒಂದು ಬೆಳಕು, ಅವ್ರು ನೋಡೋಕ್ಕೆ ಒಂದು ಅವಕಾಶ, ಇದೆಲ್ಲ ರೀತಿ ಇದೆ. ಸಹಕಾರ ಒಳ್ಳೆಯದು, ಇದು ಮಾಡಿ ನಂದು ಸಾಥ್ ಇದೆ ಅಂತ ಹೇಳಿ ಇವತ್ತು ಬಂದಿದ್ದೀನಿ. ನಾನು ಮುಂದಿನ ದಿನಗಳಲ್ಲಿ ಇವರೇನಾದ್ರು ನನಗೆ ಕೇಳಿದ್ರೆ ನನ್ನ ಸಹಕಾರ ಇದ್ದೇ ಇರುತ್ತೆ. ಈ ಪೊಲೀಸ್ ಪಬ್ಲಿಕ್ ಪ್ರೆಸ್ ಆರ್ಮಿ ಈ ಸಂಘಟನೆ ಇದು GHOU ಫೌಂಡೇಶನ್, MCA ಮಿನಿಸ್ಟ್ರಿ, ಕಾರ್ಪೊರೇಟ್ ಅಫೇರ್ಸ್, ಸೆಂಟ್ರಲ್ ಗೌರ್ಮೆಂಟ್ ಆಫ್ ಇಂಡಿಯಾ ಅವರ ಒಂದು ಕೋಆರ್ಡಿನೇಷನಲ್ಲಿ ನಡೀತಾ ಇದೆ. ಇದು ಭಾಳ ಅಗತ್ಯವಾದದ್ದು. ಯಾವುದೋ ಒಂದು ಸಂಘಟನೆಯಲ್ಲಿ ಇದು ಡ್ರಗ್ಸ್ ಅಡಿಕ್ಟ್ ಏನಿದ್ದಾರೆ, ಇಲ್ಲಿಗಲ್ ಆಕ್ಟಿವಿಟೀಸ್ ಏನು ನಡೀತಾ ಇದೆ, ನಾನು ನೋಡಿದೆ. ಅದು ಇದ್ರಾಗ ನೋಡಿದಾಗ ಅದಕ್ಕೂ ನಾವು ಕಡಿವಾಣ ಹಾಕ್ತೀವಿ, ಹಿಡಿತೀವಿ. ಇದು ಮೀಟರ್ ಬಡ್ಡಿ ಅವ್ರಿಗೆ ಇದೆಲ್ಲ ನಾವು ಸ್ವಲ್ಪ ಬಡವ್ರಿಗೆ ಅನುಕೂಲ ಆದಂಗೆ ನಾವು ಯಾವುದು ಲೀಗಲ್ ಇದೆ ಅದಕ್ಕೆ ಕರೆಕ್ಟಾಗಿ ನಾವು ರೂಟ್ ಹಿಡ್ದು ಕೆಲಸ ಮಾಡ್ತೀವಿ. ಈ ನಮ್ಮ ಸಂಘಟನೆ ಈ ರೀತಿ ನಾವು ಕೆಲಸ ಮಾಡೋಕ್ಕೆ ಇದೆ ಅಂತ ಹೇಳಿದ್ರು. ಭಾಳ ನನಗೆ ಖುಷಿ ಆಯಿತು. ಮುಂದಿನ ದಿನಗಳಲ್ಲಿ ಮಾಡಲಿ. ಯಾರ್ಯಾರು ಇಲ್ಲಿಗಲ್ ಏನು ಆಕ್ಟಿವಿಟೀಸ್, ಈ ಅನೇಕ ಡ್ರಗ್ಸ್ ಬಂದುಬಿಟ್ಟಿದೆ. ಅದು ಇಂಜೆಕ್ಷನ್ ಅಂತೆ, ಟ್ಯಾಬ್ಲೆಟ್ಸ್ ಅಂತೆ, ಅಫೀಮ್ ಅಂತೆ, ಗಾಂಜಾ ಅಂತೆ. ಬರೀ ನಾವು ಗಾಂಜಾ ಕೇಳ್ತಾ ಇದ್ವಿ, ಇದೇನೇನೋ ಬಂದುಬಿಟ್ಟಿದೆ. ಭಾಳ ಸಾರ್ವಜನಿಕರು 14 ವರ್ಷ 15 ವರ್ಷ ಹುಡುಗರೆಲ್ಲ ಭಾಳ ಅಡಿಕ್ಟ್ ಆಗಿಬಿಟ್ಟು ವೇಸ್ಟ್ ಆಗ್ತಾ ಇದ್ದಾರೆ. ಇದಕ್ಕೆ ಒಂದು ಕಡಿವಾಣ ಆಗಬೇಕು. ಇದು ಪೊಲೀಸವರು ಸಹ ಭಾಳ ಇದಕ್ಕೆ ಕ್ರಮ ತಗೋಬೇಕು. ಇಂಥವೆಲ್ಲ ಇದಕ್ಕೆ ಆಕ್ಟಿವಿಟೀಸ್ಗೆ ಇವರು ಸಹ ಹೇಳಿದರು, ನಾವು ಕೋಆರ್ಡಿನೇಟ್ ಮಾಡಿ ನಾವು ಹಿಡಿದು ಕೊಡ್ತೀವಿ, ನಾವು ಬಂದೇ ಬರ್ತೀವಿ, ಇದೆಲ್ಲ ನಡೆದುಕೊಡ್ದು ಅಂತ ಇವ್ರು ಏನು ಹೇಳ್ತಾ ಇದ್ದಾರೆ ಪೊಲೀಸ್ ಪಬ್ಲಿಕ್ ಪ್ರೆಸ್ನವರು. ಇಂಜೆಕ್ಷನ್ ಅಂತ ಹೇಳಿದ್ರಿ, ಮೆಡಿಕಲ್ ಅಲ್ಲಿ ವಿತೌಟ್ ಡಾಕ್ಟರ್ ಸ್ಲಿಪ್ ಇಲ್ದಾನೆ ಟ್ಯಾಬ್ಲೆಟ್ಸ್ ಗಳು ಎಲ್ಲ ಕೊಡ್ತಿದ್ದಾರೆ. ಅದರಿಂದನೂ ಅರ್ಧ ಈ ಡ್ರಗ್ಸ್ ಇತ್ತೀಚೆಗೆ ಬಂದಿದೆ. ಈಗ ನನಗೆ ಮಾಹಿತಿ ಬಂತು. ಈಗ ಹೇಳಿದ್ರು ಇವರು ಕೆಲವರು, ಮೆಡಿಕಲ್ ವಿತೌಟ್ ಪ್ರಿಸ್ಕ್ರಿಪ್ಷನ್ನು ಮೆಡಿಸಿನ್ ಇಶ್ಯೂ ಆಗ್ತಾಯಿದೆ ಅಂತ. ನಾನು ಮೆಡಿಕಲ್ ಮಿನಿಸ್ಟರ್ಗೂ ಸಹ ಲೆಟರ್ ಬರೀತೀನಿ, ಮೆಡಿಕಲ್ ಮಿನಿಸ್ಟರ್ಗೂ ಸಹ ಮಾತಾಡ್ತೀನಿ. ಈ ಕಾರ್ಯವನ್ನು ಎಲ್ಲ ಕಡೆ ನೋಟಿಸ್ ಕೊಡಲಿ. ಈ ಮೆಡಿಕಲ್ಗಳಲ್ಲಿ ಏನು ಅನ್ನೆಸೆಸರಿ ನಡೀತಾ ಇದೆ ಇದಕ್ಕೆ ಕಡಿವಾಣ ಆಗಬೇಕು, ಇದಕ್ಕೆ ಸ್ಟಾಪ್ ಮಾಡಬೇಕು ಕೂಡಲೇ ಅಂತಕ್ಕಂಥನು ನಾನು ಮೆಸೇಜು ಕೊಡ್ತೀನಿ. ನಾನು ಮಾತಾಡ್ತೀನಿ ನೇರವಾಗಿ. ನಮ್ಮ ಜಯಚಂದ್ರ ಸಾಹೇಬ್ರ ಮುಖಾಂತರನೂ ನಾನು ಜಯಚಂದ್ರ ಸಾಹೇಬ್ರ ಗಮನಕ್ಕೂ ತರ್ತೀನಿ. ಒಳ್ಳೇದಾಗಲಿ. ಈಗ ಬಡವರಿಗೆ, ಸಾಮಾನ್ಯ ಜನರಿಗೆ ಒಳ್ಳೇದಾಗ್ತಾ ಇದೆ ಅಂದರೆ ನನ್ನ ಒಂದು ಹೆಜ್ಜೆ ಯಾವಾಗಲೂ ಮುಂದೆ. ಎಲ್ಲರಿಗೂ ಪೊಲೀಸ್ ಪಬ್ಲಿಕ್ ಪ್ರೆಸ್ ಆರ್ಮಿ ವರ್ಕಿಂಗ್ ಪ್ರೆಸಿಡೆಂಟ್ ಶಬೀನಾ ಖಾನಂ ನನ್ನ ಹೆಸರು. ಇಲ್ಲಿ ಎಲ್ಲ ನಾನು ಹೇಳೋದು ಎಲ್ಲ ಅಬ್ದುಲ್ಲಾ ಖಾನ್ ಅವರು ಎಲ್ಲಿದ್ದಾರೆ. ಬೆಳಿಗ್ಗೆಯಿಂದ ತುಂಬ ಚೆನ್ನಾಗಿ ಬರ್ತಾ ಇದ್ದಾರೆ ಜನ. ತುಂಬ ಜನ ಬಂದು ಐ ಟೆಸ್ಟಿಂಗ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಯಾರಿಗೆ ದುಡ್ಡಿಲ್ಲ, ಯಾರಿಗೆ ತುಂಬ ಬಡವ್ರು ಇದ್ದಾರೆ ಅಂತ ಅವ್ರಿಗೆ ನಾವು ಫ್ರೀ ಕೊಡ್ತಾ ಇದ್ದೀವಿ. 2,000 ಜಾಗನಲ್ಲಿ ದುಡ್ಡಿರೋರ ಹತ್ರ 500 ರೂಪಾಯಿಂದ ಕಮ್ಮಿ ದುಡ್ಡಿಂದ ತಗೊಂಡು ಕೊಡ್ತಾ ಇದ್ದೀವಿ. ತುಂಬ ಚೆನ್ನಾಗಿ ಬೆಳಿಗ್ಗೆಯಿಂದ 300 ಜನಗೆ ಮಾಡಿದ್ದೀವಿ. ಇವತ್ತು ಫಸ್ಟ್ ನಮ್ದು ಇವತ್ತು ಆಫೀಸ್ ಓಪನಿಂಗ್ ಅಂತ ಫಸ್ಟ್ ದಿವಸ ಇಕ್ಕಿರೋದು. ಇನ್ನು ತುಂಬ ಕಾರ್ಯಕ್ರಮ ಇದೆ.
ಹೆಲ್ತ್ ಬಗ್ಗೆ ಅದನ್ನು ಮಾಡಿಸ್ತೀವಿ ಎಲ್ಲರದು. ಕಡೆನೂ ಮಾಡ್ತೀರಾ? ಹಾಂ, ಹಳ್ಳಿಗಳ ಕಡೆ ಎಲ್ಲ ಕಡೆ ಕರ್ನಾಟಕದಲ್ಲಿ ಯಾವ ಜಾಗ ಹೇಳ್ತೀರಾ ನೀವು ಆ ಕಡೆ ಮಾಡ್ತೀವಿ. ಯಾಕಂದರೆ ಕರ್ನಾಟಕ ಪ್ರೆಸಿಡೆಂಟ್ ಆಗಿದ್ದೀನಿ, ಎಲ್ಲಿ ಹೇಳ್ತೀರಾ ಆ ಕಡೆ ಬಂದು ನಾವು ಮಾಡ್ತೀವಿ ಕೆಲಸ. ಶಿವದಲ್ಲಿ ಮೊದಲನೇ ಬಾರಿ ಹೆಣ್ಮಗುವಾಗಿ ತಂದಿರುವಂತಹ ಕೆಲಸ ಆಗಿದೆ ಇದು. ಹೌದು ಸರ್, ನಿಮ್ಗೆ ಎಷ್ಟು ಹೆಮ್ಮೆ ಅನ್ಸುತ್ತೆ? ತುಂಬ ಖುಷಿ ಆಗುತ್ತೆ. ನಾನು ಹೋಗೋದು ಮುಂಚೆನೇ ನಮ್ಮ ಕೌನ್ಸಿಲರ್ಗೆ ಕೇಳಿದೆ, ಈ ಥರ ನನಗೆ ಕರೀತಾ ಇದ್ದಾರೆ ಸರ್, ಹೋಗ್ಬೋದಾ ಅಂತ. ಫಸ್ಟ್ ಹೋಗ್ರಿ ಮೇಡಮ್ ಅಂತ ಹೇಳಿ ಕಳಿಸಿದ್ದಕ್ಕೆ ಅವ್ರ ಧೈರ್ಯದಿಂದ ನಾನು ಇಷ್ಟೆಲ್ಲ ಮಾಡ್ತಾಯಿದ್ದೆ. ಫಸ್ಟ್ ಅವ್ರಿಗೆ ಥ್ಯಾಂಕ್ಸ್ ಹೇಳ್ತೀನಿ ನಾನು. ಮುಂದಿನ ಹೆಜ್ಜೆ ನಿಮ್ದು? ನಾನು ಮುಂದಿನ ಹೆಜ್ಜೆ ಏನಂದರೆ ತುಂಬ ಡ್ರಗ್ಸ್ ತೊಗೊಳ್ತಾ ಇದ್ದಾರೆ, ಅದೇ ಇವಾಗ ಹೇಳಿದ್ರಲ್ಲ ಸರ್ ಮೆಡಿಕಲ್ನಲ್ಲಿ, ಅಂತ ಅವ್ರಿಗೆಲ್ಲ ಸೀಸ್ ಮಾಡಿಸ್ಬೇಕು. ತುಂಬ ಮಕ್ಕಳು ಹಾಳಾಗ್ತಾ ಇದ್ದಾರೆ, ಎಜುಕೇಷನ್ ಇಲ್ಲೇ ಇಲ್ಲ ಮಕ್ಕಳಿಗೆ. ಅಂಥ ಮಕ್ಕಳಿಗೆಲ್ಲ ಹಿಡಿದ್ಬಿಟ್ಟು ಎಷ್ಟು ಮಕ್ಕಳು ಆಗ್ತಾರೆ ಅಷ್ಟಿಗೆ ಕರ್ಕೊಂಡೋಗಿ ಹಾಸ್ಟೆಲ್ಗೆ ಬಿಟ್ಟು ಎಜುಕೇಷನ್ನು ಕೊಡಿಸ್ತೀವಿ. ಅಂದ್ರೆ ಈ ಡ್ರಗ್ಸ್ ಬಳಸ್ತಿರೋರ್ಗೆ ಅವ್ರಿಗೆ ಏನು ಹೇಳ್ತೀನಿ ಅಂದರೆ ಏನಿಲ್ಲ, ಅದನ್ನಲ್ಲಿ ಜೀವ ಹೋಗುತ್ತೆ ಅಷ್ಟೇ. ಅಂಥವ್ರಿಗೆ ಏನು ಹೇಳ್ತಾ ಇದ್ದೀವಿ ಅಂದರೆ ತಂದೆ ತಾಯಿ ಇರ್ತಾರೆ, ಹೆಂಡತಿ ಇರ್ತಾರೆ, ಮಕ್ಕಳು ಇರ್ತಾರೆ, ಅಕ್ಕ ತಂಗಿ, ಅವ್ರ ಮಕ ನೋಡಿ ಅವ್ರು ಬಿಡಬೇಕು. ಅಂಥವ್ರಿಗೆ ಒಂದು ಹಾಸ್ಪಿಟ್ಲ್ ಐತೆ, ಆ ಜಾಗ ಕರ್ಕೊಂಡೋಗಿ ಬಿಡ್ತೀವಿ ನಾವು. ಅವ್ರಿಗೆ ಬಿಡ್ಸೋಕೆ ಅದಷ್ಟೆಲ್ಲ ಏನೇನೈತೆ ನಮ್ಮ ಕೈನಲ್ಲಿ ನಾವು ಮಾಡ್ತೀವಿ.